ನೀವು ನೋಡ್ತಾ ಇರೋ ಅಡಿಕೆ ಗಿಡನ ನಾವು ಪ್ಯಾಕೆಟ್ ಮಾಡಿ ಆಲ್ಮೋಸ್ಟ್ 4 ಮಂತ್ಸ್ ಆಗಿದೆ. ಹಾಗೆ ಇದು ಒಂದಷ್ಟು ಕಳೆ ಬಂದಿತ್ತು, ಅದನ್ನು ತೆಗೆದ್ಬಿಟ್ಟು ಒಂದಷ್ಟು ಗೊಬ್ಬರ ಹಾಕೋಣ ಅಂದ್ಬಿಟ್ಟು ನಾನು ಆ ಕೆಲಸನ ಮಾಡ್ತಿದ್ದೆ. ಈ ಕೆಲಸ ಮುಗಿಸಿ ಮನೆಗೆ ಬಂದು ಟಿಫನ್ ಮಾಡೋಣ ಅಂತ ನಾನು ಬಂದರೆ ಅಕ್ಕ ಪಾಪನ ತೊಗೊಂಡೋಗಿ ಒಂದಷ್ಟು ಸೂರ್ಯನ ಬೆಳಕು ಗಿಡ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು ಇವನ್ನ ಕರ್ಕೊಂಬಂದು ವಿಟಮಿನ್ ಡಿ ಸಿಗಲಿ ಅಂತ ಸೂರ್ಯನ ಬೆಳಕಿಗೆ ಕೂರಿಸ್ಕೊಂಡೆ. ಅದಾದಮೇಲೆ ಟಿಫನ್ ಆಗಿತ್ತು. ಟಿಫನ್ ಮುಗಿಸ್ಕೊಂಡು ನಾನು ಹೊರಟಿದ್ದೆ ನಮ್ಮದು ಸಿಲ್ವರ್ ಪ್ಲಾಂಟೇಶನ್ ಕಡೆ. ಏನಪ್ಪ ಅಂತ ಅಂದರೆ ಮೊನ್ನೆ ಬೋರ್ ಇಳಿಸಿದ್ವಲ್ಲ, ಹಾಗಾಗಿ ನೀರು ಹೇಗೆ ಬರ್ತಿದೆ ಚೆಕ್ ಮಾಡೋಣ ಅಂತ ಬಂದೆ. ಬರೋ ರೋಡಲ್ಲಿ ನನಗೆ ಇವ್ರು ಕಂಡ್ರು. ಇವರು ಟೈರ್ ಹೊಡೆಯೋದು ನೋಡಿ ನಮಗಂತೂ ನಮ್ಮ ಬಾಲ್ಯನೇ ನೆನಪಾಯಿತು. ಹಾಗಾಗಿ ಅದನ್ನು ನೋಡಿಕೊಂಡು ನಾನು ಇಲ್ಲಿಗೆ ಬಂದಿರೋ ಕೆಲಸನ ಮುಗಿಸ್ಕೊಂಡು ನಾನು ಬಂದಿದ್ದೆ ಮನೆ ಕಡೆ. ಮನೆಗೆ ಬರ್ತಿದ್ದಂಗೆ ಮಾವನ ಇಟಾಚಿ ಬಂದು ಮನೆ ಹತ್ರ ನಿಂತಿತ್ತು. ಏನಪ್ಪ ಇವತ್ತಿನ ಕೆಲಸ ಅಂತ ಅಂದರೆ, ಇಲ್ಲಿ ನೋಡ್ತಾ ಇರೋ ಅಡಿಕೆ ಗಿಡಗಳನ್ನ ನೆಟ್ಟು 4 ಇಯರ್ಸ್ ಆಗಿತ್ತು. ಮತ್ತು ಇನ್ ಬಿಟ್ವೀನ್ ನಾವು ಅದಕ್ಕೆ ಬಾಳೆ ಗಿಡನೂ ನೆಟ್ಟಿದ್ವಿ. ಅದಕ್ಕೆ ಇವಾಗ ಸ್ವಲ್ಪ ಕಟ್ಟೆ ರೋಗ ಬಂದಿದೆ. ಹಾಗಾಗಿ ಅಡಿಕೆ ಗಿಡನೂ ಕೂಡ ದೊಡ್ಡದಾಗಿರೋದ್ರಿಂದ ಮಧ್ಯದಲ್ಲೆಲ್ಲ ಬಾಳೆ ಇದ್ದರೆ ಅಡಿಕೆ ಗಿಡ ಚೆನ್ನಾಗಿ ಗ್ರೋತ್ ಆಗಲ್ಲ ಅಂದ್ಬಿಟ್ಟು ಅದನ್ನು ತೆಗಿತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.